ಮೊದಲನೇದಾಗಿ ನಮ್ಮ ಮೆದುಳಿನ ನರ್ವಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂದು ವೇಳೆ ನಮ್ಮ ಕೈ ಯಾವುದಾದ್ರೂ ಬಿಸಿ ವಸ್ತುವನ್ನ ಸ್ಪರ್ಶಿಸಿದ್ರೆ ಆ ಗಾಯಗೊಂಡ ಪ್ರದೇಶದಿಂದ ಸಿಗ್ನಲ್ಗಳು ನರಗಳ ಮೂಲಕ ಮೊದಲು ಬೆನ್ನು ಹುರಿಗೆ ಅಲ್ಲಿಂದ ಮೆದುಳಿಗೆ ತಲುಪುತ್ತವೆ. ನಂತರ ನಮ್ಮ ಮೆದುಳಿನ ಯಾವ ಪ್ರದೇಶದಿಂದ ಸಿಗ್ನಲ್ಸ್ ಬಂದಿವೆ, ಈಗ ಏನ್ ಮಾಡಬೇಕು ಎಂದು ನಿರ್ಧರಿಸಿ ಯಾವ ಸ್ನಾಯುಗಳು ಚಲಿಸಬೇಕು ಎಂದು ಆಯಾ ಸ್ನಾಯುಗಳಿಗೆ ಸಿಗ್ನಲ್ಸ್ ಗಳನ್ನ ಕಳಿಸಿ ನಮ್ಮ ಕೈಯನ್ನ ಆ ಬಿಸಿ ವಸ್ತುವಿನಿಂದ ದೂರ ಸರಿಸುವಂತೆ ಮಾಡುತ್ತೆ. ಆದ್ರೆ ಈ ಪ್ರೊಸೆಸ್ ಎಲ್ಲವೂ ಕೂಡ 1 ಸೆಕೆಂಡ್ ಗಿಂತ ಕಡಿಮೆ ಸಮಯದಲ್ಲೇ ನಡೆದು ಹೋಗುತ್ತೆ. ಈ ರೀತಿ ನಮ್ಮ ಮೆದುಳಿನಿಂದ ದೇಹಕ್ಕೆ ಮತ್ತು ದೇಹದಿಂದ ಮೆದುಳಿಗೆ ತಲುಪುವ ಸಿಗ್ನಲ್ಸ್ 1 ಸೆಕೆಂಡ್ಗೆ ಸರಿಸುಮಾರು 119 ಮೀಟರ್ಗಳ ವೇಗದಲ್ಲಿ ಚಲಿಸುತ್ತೆ. ಅಂದ್ರೆ ಎಷ್ಟು ವೇಗವೋ ನೀವೇ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ, ಅದೇನಂದ್ರೆ ನಮ್ಮ ಬ್ರೈನ್ ಪವರ್ಫುಲ್ ಅಥವಾ ಕಂಪ್ಯೂಟರ್ ಪವರ್ಫುಲ್ ಅಂತ. ಈ ಕ್ವಶನ್ ಗೆ ಆನ್ಸರ್ ಅನ್ನು ನಾವು 2 ದೃಷ್ಟಿಕೋನಗಳಿಂದ ನೋಡ್ಬೇಕಾಗುತ್ತೆ. ಮೊದಲನೇದು, ನಮ್ಮ ಮೆದುಳು 1 ಸೆಕೆಂಡ್ಗೆ ಸರಿಸುಮಾರು 38,000 ಟ್ರಿಲಿಯನ್ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡುತ್ತೆ. ಹಾಗಾದ್ರೆ ಒಂದೇ ಸೆಕೆಂಡ್ ನಲ್ಲಿ 38,000 ಟ್ರಿಲಿಯನ್ ಕ್ಯಾಲ್ಕುಲೇಷನ್ಸ್ ಗಳನ್ನ ಹೇಗೆ